ನಮಸ್ಕಾರಗಳು ಸ್ನೇಹಿತರ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಜೀವನ ಯಾವಾಗಲೂ ನಮ್ಮ ಕನಸಿನ ಹಾದಿಯಲ್ಲಿ ಸಾಗುವುದಿಲ್ಲ. ಕೆಲವೊಮ್ಮೆ ಅದು ಕಣ್ಣೀರಿನ ಹಾದಿಯ ಕೂಡ ಆಗುತ್ತದೆ. ಆದರೆ ಧೈರ್ಯ ಇರುವವರು ಆ ಕಣ್ಣೀರು ಒರೆಸಿಕೊಂಡು ಬದುಕಿನ ಹೊಸ ಬಣ್ಣವನ್ನು ನೀಡುತ್ತಾರೆ. ಸ್ನೇಹಿತರೆ, ಇಂದು ನಾವು ಹೇಳಲಿರುವಂತಹ ಒಂದು ಪ್ರೊಫೈಲ್ ಇಂತಹ ಒಂದು ಧೈರ್ಯಶಾಲಿಯ ಮಹಿಳೆಯದ್ದು ಆಗಿದೆ. ಇವರ ಹೆಸರು ಅನಿತಾ ಅಂತ. ಮೈಸೂರು ಮೂಲದವರು. ಅವರ ವಯಸ್ಸು 33 ವರ್ಷ. ಇವರು BA ಪದವಿ ಪೂರೈಸಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಪ್ರಸ್ತುತ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ. ಬದುಕಿನಲ್ಲಿ ಮೊದಲ ಅಧ್ಯಾಯ ಸುಂದರವಾಗಿ ಆರಂಭವಾಯಿತಂತೆ. ಪ್ರೀತಿ, ಮದುವೆ, ಕುಟುಂಬ ಎಲ್ಲವೂ ಚೆನ್ನಾಗಿತ್ತು. ಆದರೆ ಜೀವನ ತನ್ನ ಪರೀಕ್ಷೆಯನ್ನ ನಡೆಸಿತ್ತು. ಮದುವೆಯ 3ನೇ ವರ್ಷದಲ್ಲಿ ಗಂಡನನ್ನ ಅಪಘಾತದಲ್ಲಿ ಕಳೆದುಕೊಂಡರು. ಆ ಸಮಯದಲ್ಲಿ ಅವಳ ಹೃದಯ ಒಡೆದು ಹೋಯಿತು. ಮನೆಯವರ ಪ್ರೋತ್ಸಾಹ, ಸ್ನೇಹಿತರ ಬೆಂಬಲ ಇದ್ದರೂ ಬಾಳಿನ ಖಾಲಿತನ ತುಂಬಲು ಏನೂ ಸಾಕಾಗಲಿಲ್ಲ. ಅದಕ್ಕಾಗಿ ನಾನು ಈಗ ಈ ನಿರ್ಧಾರವನ್ನು ಮಾಡಿದ್ದೇನೆ. ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, 3 ವರ್ಷಗಳ ಕಾಲ ಅನಿತಾ ತಮ್ಮ ಬದುಕನ್ನು ಮಗು ಮತ್ತು ಕೆಲಸಕ್ಕೆ ಸಮರ್ಪಿಸಿದರು. ಆದರೆ ಅವಳ ಮನದಾಳದಲ್ಲಿ ಒಂದು ನಿಜ ಅರಿವಾಯಿತು. ಪ್ರೀತಿ ಮತ್ತು ಸಂಗಾತಿ ಅನ್ನೋದು ಬದುಕಿಗೆ ಮತ್ತೆ ಉತ್ಸಾಹ ತರುತ್ತದೆ. ಇದೇ ಕಾರಣಕ್ಕೆ ಅವರು ಮರು ಮದುವೆಗೆ ತೀರ್ಮಾನಿಸಿದರು ಎಂದು ತಿಳಿಸಲಾಗ್ತಿದೆ. ಹಾಗೆ ಅನಿತರವರು ಬಯಸುವಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ವಯಸ್ಸು 35ರಿಂದ 40ರ ಒಳಗೆ ಆಗಿರಬೇಕಂತೆ. ಕುಟುಂಬ ಪ್ರಿಯ, ಸಮಾಧಾನಿ ಹಾಗೂ ಬಾಳಿಗೆ ಗೌರವ ಕೊಡುವವರು ಆಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸುವ ಹೃದಯವನ್ನು ಹೊಂದಿರುವವರು, ಹಾಗೆ ಯಾವುದೇ ಜಾತಿ, ಮತ, ವರ್ಣ ಭೇದ ಇಲ್ಲದವರು ಬೇಕು ಎಂದು ಅವರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳು ಹೇಳುತ್ತಾರೆ, ತನಗೆ ಬಾಳಿಗೆ ಹೊಸ ಬಣ್ಣ ತರುವಂತಹ ಒಬ್ಬನು ಬೇಕು. ನನ್ನ ಕೈ ಹಿಡಿದು ನಗು ಕಲಿಸುವ ಒಬ್ಬನು ಬೇಕು ಎಂದು ಅವರು ಕೇಳಿಕೊಂಡಿದ್ದಾರೆ. ಅನಿತರವರ ಜೀವನದ ಗುರಿಯನ್ನು ನಾವು ನೋಡಿದ್ರೆ ಮಗುವಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುವುದು, ಪ್ರೀತಿಯಿಂದ ತುಂಬಿದ ಮನೆಯನ್ನು ಕಟ್ಟುವುದು ಮತ್ತು ಪರಸ್ಪರ ಗೌರವವಿರುವ ಸಂಬಂಧವನ್ನು ಬೆಳೆಸುವುದು ಇವರ ಮುಖ್ಯವಾದ ಗುರಿಯಾಗಿದೆ. ಸ್ನೇಹಿತರ, ಅಂತಿಮವಾಗಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.